ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ ಆಗಿರುವಂತಹ ಈ ಬೇಸಿಗೆಗೆ ಮಾಡಿಸಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಸಿಂಪಲ್ ಆಗಿ ಮಾಡಿ ಟೇಸ್ಟ್ ಆಗಿ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ಮಾಡಿರುವಂತಹ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ಇವಾಗ ಹೊಸ ರೀತಿ ಮಾಡಿದ್ದೀನಿ, ಅಂದರೆ ಇಲ್ಲಿ ಮಾಡಿ ಇದನ್ನು ಕುಡಿಯೋ ಅಂಥದ್ದು. ಚೆನ್ನಾಗಿದೆ. ಮಾಡೋದು ಹೇಗೆ, ಏನೇನು ಬೇಕು ನೋಡ್ಕೊಂಡು ಬನ್ನಿ. ಏನೇನು ಬೇಕು ಅಂತ ನೋಡೋಣ. ಕಲ್ಲಂಗಡಿ ಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು, ಬೀಜ ಇರಲಿ ಏನೂ ಆಗೋದಿಲ್ಲ. ಅದಕ್ಕೆ ಪುದೀನ, ಶುಂಠಿ, ನಿಂಬೆಹಣ್ಣು ಬೇಕಿದ್ರೆ ತಗೊಳ್ಳಿ. ನಿಂಬೆಹಣ್ಣು ಇಲ್ಲ, ನಾನು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಂತರದಲ್ಲಿ ನೀವು ನಾನಿಲ್ಲಿ ಕಲ್ಲುಪ್ಪು ತಗೊಂಡಿದ್ದೀನಿ, ಅಂದರೆ ಇದು ಇಂಗಿನ ಡಬ್ಬ, ಕಲ್ಲುಪ್ಪು ಹಾಕಿದ್ದೀನಿ. ಹಾಗೆ ನಿಮಗೆ ಸಕ್ಕರೆ ಬೇಕಾ ಬೆಲ್ಲ ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸಿ ಜಾರ್ಗೆ ಈ ಎಲ್ಲ ಐಟಮ್ನು ಹಾಕೋತೀನಿ. ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಹಾಗೆ ಪುದೀನ, ಇದೆಲ್ಲ ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಕಲ್ಲಂಗಡಿ ಹಣ್ಣು ಈ ಬೇಸಿಗೆಗೆ ದೇಹನ ತುಂಬ ಹೈಡ್ರೇಟಿಂಗ್ ಆಗಿಟ್ಟಿರುತ್ತೆ. ಕಲ್ಲುಪ್ಪು ನಿಮ್ಮ ಇಚ್ಛಾನುಸಾರ, ಹಾಗೆ ಸಕ್ಕರೆನೂ ನಿಮ್ಮ ಇಚ್ಛಾನುಸಾರ. ಕಲ್ಲಂಗಡಿ ಹಣ್ಣು ಮೊದಲೇ ನೀರಿನಂಶ ಇರೋದ್ರಿಂದ ಇದಕ್ಕೆ ನೀರೇನು ಯೂಸ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ನಾನು ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಆಲ್ರೆಡಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಆದ್ದರಿಂದ ಐಸ್ ಹಾಕುವ ಅವಶ್ಯಕತೆಯೂ ಇಲ್ಲ. ನೀಟಾಗಿ ಸೋಸ್ಕೊಬಿಡ್ತೀನಿ, ಯಾಕಂದರೆ ಬೀಜ ಎಲ್ಲ ಇರುತ್ತಲ್ವ, ಸೊ ಅದು ಬಾಯಿಗೆ ಅಷ್ಟು ನೀಟಾಗಿ ಸಿಗೋದಿಲ್ಲ. ಎಲ್ಲವನ್ನ ಅದೇ ರೀತಿ ರುಬ್ಕೊಬಿಡೋಣ. ನೀಟಾಗಿ ಸೋಸ್ಕೊಂಡಿದ್ದೀನಿ, ಜ್ಯೂಸ್ ರೆಡಿಯಾಗಿದೆ. ಸೊ ನಾನು ಇದರಲ್ಲಿ ಸರ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣನ್ನಲ್ಲೇ ಸರ್ವ್ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಆಳವಾಗಿದೆ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಲ್ವ. ಸೊ ಬನ್ನಿ ಇದರೊಳಗಡೆಗೆ ಹಾಕೋತೀನಿ. ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಮಾಡೋಣ. ಜನು, ಜ್ಯೂಸ್ ಟೇಸ್ಟ್ ಮಾಡಿ ಜನು, ಹೇಗಿದೆ ಅಂತ ರಿವ್ಯೂ ಹೇಳಿ. ಎತ್ಕೊ ಬನ್ನಿ. ಟೇಸ್ಟ್ ಇಟ್. ಚೆನ್ನಾಗಿದೆಯಾ? ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ವೀಕ್ಷಕರಿಗೆ ಆಮೇಲೆ ಹೇಳೋಣ, ಬನ್ನಿ ಎಂಜಾಯ್ ಮಾಡೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀವು ಟ್ರೈ ಮಾಡಿ. ಬೇಸಿಗೆಗೆ ಒಂದೊಳ್ಳೆ ಪಾನೀಯ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ತಟ್ಟಂತ ಮಾಡಿ, ಪಟ್ಟಂತ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.